guys, welcome to Bhumi's vlog. ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ನಾನು ನನ್ನ ನಾದಿನಿ ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ದೀವಿ ಅವಳಿಗೆ ಪರ್ಚೇಸ್ ಮಾಡೋಕ್ಕೆ. ಇದರಲ್ಲಿ ಏನಪ್ಪ ಟ್ವಿಸ್ಟು ಅಂತ ಅಂದರೆ ನಾನು ನನ್ನ ನಾದಿನಿಗೆ 100 ರೂಪೀಸಲ್ಲಿ ಬೈ ಮಾಡಬೇಕು ಏನೇ ತೊಗೊಂಡ್ರು ಕಲರ್ಸ್ನ. ಸೊ ನಾವು ಒಂದು 7 ಕಲರ್ಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಓಕೆನಾ? ಅದನ್ನು ಇವಾಗ ನಾನು ನನ್ನ ಹಸ್ಬೆಂಡ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ನಾನು ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ನನ್ನ ಹಸ್ಬೆಂಡು ನನ್ನ ನಾದಿನಿ ಹೋಗಿ ನನಗೆ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಸೊ ನೋಡೋಣ ಅವಳು ಏನೇನು ಪರ್ಚೇಸ್ ಮಾಡ್ತಾಳೆ ನನಗೆ, ನಾನು ಏನೇನು ಅವಳಿಗೆ ಪರ್ಚೇಸ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀವಿ. ಇವಾಗ ಹೊರಟಿದ್ದೀವಿ, ಇನ್ನೂ ನನ್ನ ನಾದಿನಿ ರೆಡಿ ಆಗಿಲ್ಲ. ಸೊ ಇವಾಗ ನಾನು ಶಾಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವಳು ರೆಡಿ ಆಗಿರಬೇಕು. ನಿನ್ ಆದಷ್ಟು ಬೇಗ ರೆಡಿ ಆಗಿರು, ನಾವು ಬೇಗ ಸ್ವಲ್ಪ ಬೇರೆ ಕೆಲಸಗಳು ಇದೆ. ಚಿಕ್ಕಬಳ್ಳಾಪುರ್ಗೆ ಹೋಗ್ತಿದ್ದೀವಿ, ಬ್ಯಾಂಕ್ಗೆ ನಾವು ಹೋಗ್ಬೇಕು ಆ್ಯಂಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ಈ ಮೇಡಮ್ ರೆಡಿ ಇರಬೇಕು, ಓಕೆನಾ? ಓಕೆ, ಇವಾಗ ನೋಡಿ 100 ಇಟ್ಕೊಂಡಿದ್ದೀನಿ, ಅವಳಿಗೆ 100 ಕೊಡ್ತಾ ಇದ್ದೀನಿ. ಸೊ ನನಗೆ ಶಾಪ್ ಮಾಡಕ್ಕೆ ನಾನು 100 ಅದೇ ಚಾಲೆಂಜ್. ಇವಾಗ 1000 ಕೊಟ್ಬಿಟ್ಟು 7 ಕಲರ್ಸ್ ತಗೊಂಬಂದ್ರೆ ಆರಾಮಾಗಿ ಯಾರು ಬೇಕಂದ್ರೂ ತರ್ತಾರೆ. ಈಗ ಅದೇ 100ಗೆ ತರದ್ದು ಏನು ಮ್ಯಾಟರ್ ಆಗುತ್ತೆ. ಸೊ ನೋಡೋಣ ನಿನ್ನ ಟ್ಯಾಲೆಂಟ್ ಹೆಂಗೆ ಯೂಸ್ ಮಾಡಿ ತಗೊಂಡ್ ಬರ್ತೀಯ ಅಂತ. ಓಕೆ ಗೈಸ್, ಅಷ್ಟರಲ್ಲಿ ನಾವು ಹೋಗಿ ಬರ್ತೀವಿ. ಬೇಗ ರೆಡಿ ಇರು, ಓಕೆನಾ? ಬರೋಷ್ಟರಲ್ಲಿ ಬೇಕು 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 ನನ್ನ ಕಣ್ಣು ಬಿಡಬೇಕಲ್ಲ. ಅವರ 12 ಕಣ್ಣುಗಳನ್ನು ಅವರಿಗೆ ದಾನ ಮಾಡಿ ಕೊಡೋಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಕೆ ಗೈಸ್, ಹೊರಟ್ವಿ, ಸಿಗೋಣ. ಎಲ್ಲ ಗೈಸ್, ದೊಡ್ಡದಾಗಿ ಹೇಳ್ಬಿಟ್ಟಿದೀನಿ 100 ರೂಪೀಸಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ. ಏನ್ ಪರ್ಚೇಸ್ ಮಾಡೋದು 100 ರೂಪೀಸ್ಗೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ನನ್ಗೆ ಇಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ. ಇನ್ನು ನಾದ್ನಿ ಏನ್ ಮಾಡ್ತಾಳ ಗೊತ್ತಿಲ್ಲ. ಅವಳಿಗೆ ಹೆಲ್ಪ್ ಮಾಡಕ್ ನನ್ನ ಹಸ್ಬೆಂಡ್ ಇದ್ದಾರೆ. ಸೊ ಈಗ ಹೌದು ಎಲ್ಲಿ ತಗೊಳ್ಳೋಣ, ಏನ್ ಪರ್ಚೇಸ್ ಮಾಡೋಣ? ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಅದೇ ಮಾಡ್ಬೇಕು ಇವಾಗ. ನೋಡೋಣ, ಫಸ್ಟ್ ಬ್ಯಾಂಕ್ ಹೋಗ್ಬಿಟ್ಟು ಬಂದು ಆಮೇಲೆ ಇಲ್ಲೇ ನಮ್ಮ ಮನೆ ನಿಯರ್ ಅಲ್ಲೇ ಜಿಯೋ ಮಾರ್ಟ್ ಇದೆ, ಆ ಮಾರ್ಟಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾರು ಪರ್ಚೇಸ್ ಮಾಡಕ್ಕಾಗುತ್ತಾ ಅಂತ ಟ್ರೈ ಮಾಡ್ಬೇಕು. ಸೊ ಫೈನಲಿ ಸ್ಮಾರ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಏನ್ ತಗೊಳ್ಳೋದು 100 ರೂಪೀಸ್ಗೆ ನೋಡೋಣ ಬನ್ನಿ. ಏನ್ ಅನ್ಕೊಂಡಿದೀನಿ ಗೊತ್ತಾ ಗಾಯ್ಸ್, ರೆಡ್ ಕಲರ್ಗೆ ಟೊಮೆಟೊ ತಗೊಳ್ಳೋಣ ಅನ್ಸ್ಕೊಂಡಿದ್ದೀನಿ. ಟೊಮೆಟೊ ಬಜೆಟ್ಗೆ ಇದೇನೆ ಅನ್ಕೊಂತೀನಿ. ನೋಡೋಣ ಇನ್ನ. ಆಕ್ಚುಲಿ ಎಲ್ಲ ಕಲರ್ಸ್ ಹಣ್ಣುಗಳು ಫ್ರೂಟ್ಸ್ ಗಳು ಇದೆಲ್ಲ ಎಲ್ಲ ತಗೊಂಡ್ ಬಿಡ್ಬೋದಿತ್ತು, ಬಟ್ ಆದ್ರೆ ಬೇಡ, ಎಲ್ಲ ಒಂದೇ ಕೊಟ್ಟರೆ ಚೆನ್ನಾಗಿರಲ್ಲ. ಅದಕ್ಕೆ ಸರಿ ಆಯ್ತು, ಬನ್ನಿ ನೋಡೋಣ ನೆಕ್ಸ್ಟ್ ಏನ್ ತಗೊಳ್ಳೋಣ. ಯೆಲ್ಲೋ ಕಲರ್ ನನ್ಗೊಂದು ಐಡಿಯಾ ಬಂತು. ಯೆಲ್ಲೋ ಕಲರ್ ತಗೊಳ್ಳೋಣ ಅಂದ್ರೆ ಇದೇ 32 ರೂಪಾಯಿ ಇದೆ. ಇದೇ 32 ಆಗ್ತದೆ. ಇನ್ನ ಎಷ್ಟು, ಇನ್ನ 5 ಕಲರ್ಸ್ ನಾನು ತಗೋಬೇಕು. ಇದೇ ತಗೊಳ್ಳೋಣ 10 ರೂಪೀಸ್. ಓಕೆ, ತಗೋ. ಪಿಂಕ್ ಕಲರ್ ಬಿಂಗೋ ಇದೆ ನೋಡಿ ಮೇಲೆ ಇದೆ ನೋಡಿ. ಇದು ಅವ್ರ ಫೇವ್ರೆಟ್ ಆಕ್ಚುಲಿ. ಇದು ಆಕ್ಚುಲಿ ಅವ್ರ ಫೇವ್ರೆಟ್. ಇದನ್ನ ತಗೊಂಡ್ರೆ ಓಕೆ. ನೋಡಿದ್ರ ನನ್ ಗಂಡಿನಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ನನ್ಗೆ. ಓಕೆ, ಪಿಂಕ್ ಆಗಿದೆ, ರೆಡ್ ಆಗಿದೆ, ಯೆಲ್ಲೋ ಆಗಿದೆ, ಅಂಡ್ ಇನ್ಯಾವ ಕಲರ್ಸ್ ಇದೆ? ಬ್ಲೂ ಇದೆ, ಆಮೇಲೆ ಇನ್ಯಾವ ಕಲರ್? ಬ್ಲ್ಯಾಕ್, ವೈಟ್, ಇನ್ನೊಂದು ಕಲರ್ ಯಾವ್ದು? ಗ್ರೀನ್. ಗ್ರೀನ್ ಲೇಸ್ ಇಲ್ಲೇ ಇದೆ ಅಲ್ಲ. ಎಲ್ಲ ಲೇಸೇ ಬೇಡ, ಬನ್ನಿ ಬನ್ನಿ ಆಯ್ತು. ಸ್ವಲ್ಪ ಹುಡುಕಿದ್ರೆ ಐಡಿಯಾಸ್ ಬರುತ್ತೆ ಗಾಯ್ಸ್. ಬ್ಲೂ ಕಲರ್ ಗುಡ್ಡೆ ಬಿಸ್ಕೆಟ್ ಬರುತ್ತೆ. ಇದೆ 30 ಇದೆ. ಇದು ಗ್ರೀನ್ ಹೋಗುತ್ತೆ, ಎಲ್ಲೋಗೂ ಹೋಗುತ್ತೆ. ಅಲ್ಲಿದೆ ನೋಡು ಬ್ಲೂ ಕಲರ್. ಅದ್ರ ಬದಲು ಬಜೆಟ್ ಫ್ರೆಂಡ್ಲಿ ಅಂತ ನೋಡಿದ್ರೆ ಇದು ಬ್ಲೂ ಕಲರೇ ತಗೋಬಹುದು. ಓಕೆ, 10, 20, 30, 40 ಆಗಿದೆ. ಟೊಮೆಟೊ ಎಷ್ಟು ಬರುತ್ತೆ ಗೊತ್ತಿಲ್ಲ.
ಬೇಡ ಅನ್ಸುತ್ತೆ, ಮೇ ಬಿ ನಾ ಬಜೆಟ್ ಇದೆ, ನೋಡೋಣ ಬನ್ನಿ ಏನ್ ತಗೊಬೋದು ರೆಡ್ಗೆ. ಫಸ್ಟ್ ಎಲ್ಲ ತಗೊಳ್ಳೋಣ, ಇಫ್ ಇನ್ ಕೇಸ್ ಬಜೆಟ್ ಇನ್ನ ಉಳ್ದಿದೆ ಅಂದಾಗ ರೆಡ್ ಬೇರೆ ಕಡೆ ತಗೊಳ್ಳೋಣ, ಇಲ್ಲಾಂದ್ರೆ ಟೊಮೆಟೊನ ಆಡ್ ಮಾಡೋಣ. ವೈಟರ್ ಯಾವ್ದು ತಗೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜ್ಯೂಸ್ ನೋಡೋಣ, ಇಲ್ಲಾಂದ್ರೆ ಬ್ಲ್ಯಾಕ್ ಆಗುತ್ತಾ, ಕೋಕೋ ಕೋಲಾ, ಥಮ್ಸ್ ಅಪ್ ನೋಡಿ. ಗ್ರೀನಿಗೆ ಒಂದು ಐಡಿಯಾ ಬಂದಿದೆ ಬನ್ನಿ. ಏನಂದ್ರೆ ಪಾತ್ರೆ ತೊಳೆಯೋ ಸೋಪ್ ತಗೊಳ್ಳೋಣ, ಮನೆಗೂ ಯೂಸ್ ಆಗುತ್ತೆ ಅಂಡ್ ಗ್ರೀನ್ ತಗೊಳಂಗಾಗುತ್ತೆ. ಇದು ತಗೊಳ್ಳೋಣ ಅಲ್ವಾ? ಈಗ ನೆಕ್ಸ್ಟ್ ಬ್ಲ್ಯಾಕ್ ವೈಟ್ ಬ್ಯಾಲೆನ್ಸ್ ಇದೆ. ನನ್ಗೆ ಯಾಕೋ ರೆಡ್ ಸ್ಯಾಟಿಸ್ಫೈ ಆಗ್ತಲ್ಲ ಗೈಸ್, ಇನ್ನ ನೋಡೋಣ ಅನಿಸ್ತಾ ಇದೆ. ಇಲ್ಲಾಂದ್ರೆ ಲೈಫ್ ಬಾಯ್ ಸೋಪ್ ಲೈಫ್ ಬಾಯ್ ಯಾರು ಯೂಸ್ ಮಾಡೋದು, ಸುಮ್ಮನೆ ತಗೊಂಡೋಗಿ ವೇಸ್ಟ್ ಆಗ್ಬಾರ್ದು. ಏನಾದ್ರು ಒಂದು ತಗೊಂತೀವಿ ಅಂದ್ರೆ ಮನೆಗೆ ಯೂಸ್ ಆಗ್ಬೇಕು, ಮತ್ತೆ ಆ ವ್ಯಕ್ತಿಗೆ ಯೂಸ್ ಆಗ್ಬೇಕು, ಎರಡಕ್ಕೂ ಆಗ್ತಾರೆ ಅಂದ್ರೆ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಬೇಕು. ಗೈಸ್ ನನ್ಗೆ ಆಕ್ಚುಲಿ ವೈಟ್ಗೆ ಮತ್ತೆ ಬ್ಲ್ಯಾಕ್ಗೆ ಇವಾಗ ಒಂದು ಸಿಕ್ಕಿದೆ, ಬನ್ನಿ ತೋರಿಸ್ತೀನಿ. ವೈಟ್ಗೆ ಏನ್ ತಗೊಳ್ಳೋಣ ಅಂದ್ರೆ ಉಪ್ಪು ತಗೊಳ್ಳೋಣ, ಬಿಕಾಸ್ ಉಪ್ಪು ವೈಟ್ ಇರುತ್ತಲ್ವಾ, ಇದು ಯೂಸ್ ಆಗುತ್ತೆ. ಇನ್ನೇನಿಲ್ಲ ಗೈಸ್, ವೈಟಿಗೆ ತಗೊಳ್ಳೋಣ, ಅದು ನಮ್ಮ ಬಜೆಟ್ ತಗೊಳ್ಳೋ ಅಂತದ್ದು ವೈಟ್ ಏನೂ ಇಲ್ಲ. ಅಂಡ್ ಬ್ಲ್ಯಾಕ್ಗೆ ಇದು ಹೋಗುತ್ತಲ್ವಾ ಬ್ಲ್ಯಾಕ್ಗೆ. ಓಕೆ, ಇವಾಗ ನನ್ಗೆ ರೆಡ್ ಒಂದು ಸಮಾಧಾನ ಆಗಿಲ್ಲ, ರೆಡ್ ಒಂದು ಚೇಂಜ್ ಮಾಡೋಣ ಇರಿ, ಏನ್ ತಗೊಳ್ಬೋದು ಅಂತ ತಲೆಗೊಂದು ಬಂದಿದೆ. ಏನಂದ್ರೆ ಟೊಮೆಟೊ ಬದಲು ಸ್ಟ್ರಿಂಗ್ ತಗೊಳ್ಳೋಣ. ಅವ್ರು ಕುಡಿತಾಳೆ ಇಲ್ವೋ ಗೊತ್ತಿಲ್ಲ, ಬಟ್ ತಗೊಳ್ಳಿಲ್ಲ. ಆಕ್ಚುಲಿ ಬೂಸ್ಟ್ ತಗೋತಿತ್ತು, ಬಟ್ ಬಜೆಟ್ ಜಾಸ್ತಿ ಆಗುತ್ತೆ. ಬೂಸ್ಟ್ ಬೇಡ, ಇದನ್ನೇ ತಗೊಳ್ಳೋಣ. ನಾನು ಆಕ್ಚುಲಿ ತುಂಬಾ ಲೇಟ್ ಮಾಡ್ತೀನಿ ತಗೊಳಕ್ಕೆ ಅನ್ಕೊಂಡೆ, ಒಂದ್ 5 minutes ಅಲ್ಲಿ ಮುಗಿಸಿಲ್ವಾ? 5 minutes ಅಲ್ಲಿ ಮುಗಿಸಿದೀನಿ. ಸೊ ಅದಕ್ಕೆ ನಂಗೆ ತುಂಬಾ ಹೆಲ್ಪ್ ಮಾಡಿರೋದು ನನ್ನ ಹಸ್ಬೆಂಡ್. ಪಾಪ ಏನೊಂದೂ ಬೇಡ ಅನ್ನಲ್ಲ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ನನ್ನ ಹಸ್ಬೆಂಡ್. ಇವಾಗೆಲ್ಲ ನೋಡಿ ಪರ್ಚೇಸ್ ಮಾಡಿದೀವಿ, ಬಿಲ್ ಹಾಕೋಣ. ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಕರೆಕ್ಟಾಗಿ 100 ಆಗಿದೆ ಅಂತ. ನೋಡೋಣ ಎಷ್ಟಾಗಿದೆ ಅಂತ. ಎಷ್ಟಾಯ್ತು? ಕರೆಕ್ಟಾಗಿ ನನ್ನ ಬಜೆಟ್ ಮುಗಿಸಿದೀನಿ. 8867 ನೋಡಿ ಗೈಸ್, ಕರೆಕ್ಟಾಗಿ 100 rupees ಮುಗಿಸಿದೀನಿ. 1 ರೂಪಾಯಿ ಜಾಸ್ತಿ ಇಲ್ಲ, 1 ರೂಪಾಯಿ ಕಡಿಮೆ ಇಲ್ಲ. ರೆಡಿನಾ ಶಾಪ್ ಮಾಡಕ್ಕೆ? ಈಗ ಹೊಡ್ತೀಯ ನಿಮ್ಮ ಅಣ್ಣನ ಜೊತೆ, ಅವ್ರೋಗಿ ಮೇಲೆ ಇಟ್ಟು ಬರಲಿ. ಈಗ ಇಟ್ಟು ಬಂದಿದ ತಕ್ಷಣ ನೀನು ನಿಮ್ಮ ಅಣ್ಣ ಹೋಗಿ ಪರ್ಚೇಸ್ ಮಾಡ್ಕೊಂಬ. ನಿಮ್ಮ ಅತ್ತಿಗೆ ಕರೆಕ್ಟಾಗಿ ಶಾಪ್ ಮಾಡಿದ್ದಾರೆ. 1 ರೂಪಾಯಿ ಜಾಸ್ತಿನೂ ಮಾಡಿಲ್ಲ, 1 ರೂಪಾಯಿ ಕಡಿಮೆನೂ ಮಾಡಿಲ್ಲ, ಗೊತ್ತಾ? ನೋಡೋಣ ನೀನ್ ಏನ್ ಮಾಡ್ಕೊಂಡ್ ಬರ್ತೀಯ ಅಂತ. ಇಲ್ಲ, ನಿಮ್ಮ ಆಶೀರ್ವಾದ ಮಹಾರಾಣಿ. ಏನೋ ಹೊಡೆದಂಗಾಯ್ತು. ನಾನು ಎಷ್ಟು ಬರಲ್ಲ ಅಂದ್ರೂ ಅಣ್ಣ ತಂಗಿ ಇಬ್ರು ಬಿಡ್ತಾ ಇಲ್ಲ. ಬಾ ಆಚೆ ನಿಂತ್ಕೊಂಡು ನಾವಿಬ್ರು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಅಂತ ಇದ್ದಾರೆ. ನನ್ಗೂ ಮನೇಲಿ ಇದ್ದು ಬೋರು, ಸೊ ಅದಕ್ಕೆ ನಾನು ಹೋಗೋಣ ನಮ್ಗೆ ಒಂಥರ ಆನೆಬಲ ಇದು ನಮ್ ಜೊತೆ ಬಂದ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಏನೇನ್ ನಾಟಕಗಳು ಮಾಡ್ತಾಳೆ ನೋಡಿ ನನ್ನ ತಂಗಿ, ಸಾರಿ ನನ್ನ ನಾದ್ನಿ. ಡಿಪ್ರೆಷನ್. ಬನ್ನಿ ಹೋಗೋಣ. ನಮ್ಮ ಅತ್ತಿಗೆ ಹಾ, ನಮ್ಮ ಅತ್ತಿಗೆ ಸ್ವಲ್ಪ ಡಿಪ್ರೆಷನ್. ಸೊ ಇವಾಗ ಏನಲ್ಲಿ ಹೋಗೋಣ? 2 wheeler ಅಲ್ಲ, ಕಾರಲ್ಲ? ಏನೋ ಅಂದ್ರೆ ಒಟ್ನಲ್ಲಿ ಹೋಗೋಣ, ಹೇಳಿ ಏನ್ರ ಹೋಗೋದು? ಕಾರಲ್ಲಿ ಹೋಗೋಣ ಬರ್ರಿ. ಓಕೆ ಗೈಸ್, ಕಾರಲ್ಲಿ ಹೋಗ್ಬಿಟ್ಟು ನಾನು ನಿಮ್ದೇ ಕಾರಲ್ಲಿ ಕೂತಿರ್ತೀನಿ. ಇವರಿಬ್ರು ಹೋಗಿ ಶಾಪ್ ಮಾಡ್ಕೊಂಡು ಬರ್ಲಿ, ಏನ್ ಮಾಡ್ಕೊಂಡು ಬರ್ತಾರೆ ನೋಡೋಣ. ಸ್ಮಾರ್ಟ್ ಆಗಿ ಬಂದಿದೀವಿ. ನನ್ಗೂ ಐಡಿಯಾ ಇಲ್ಲ ಏನೇನ್ ತಗೋತೀನಿ ಅಂತ. ಅಟ್ಲೀಸ್ಟ್ 200 ಆದ್ರೂ ಇದ್ರೆ ಏನಾರ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಹೋಗ್ಬಿಟ್ಟು 100 ಅಲ್ಲಿ ಏನ್ ತಗೋತೀವಿ ಅನ್ನೋದು ನಂಗೂ ಫುಲ್ ಎಕ್ಸೈಟೆಡ್ ಆಗಿದೆ. ಸೊ ಬನ್ನಿ. ಸೊ ಫಸ್ಟ್ ಇಲ್ಲಿ ಚಾಕ್ಲೇಟ್ಸ್ ಇದೆ. ಚಾಕ್ಲೇಟ್ಸ್ ಅಲ್ಲಿ ಈಸಿಯಾಗಿ ಕಲರ್ಸ್ ಎಲ್ಲ ಗೊತ್ತಾಗುತ್ತೆ, ಹಂಗಾಗಿ ಕಿಟ್ ಕ್ಯಾಟ್ ತಗೋತಿದ್ದೀನಿ ರೆಡ್ ಅಲ್ಲಿ. ನೆಕ್ಸ್ಟ್ ಕಲರ್ ಅಲ್ಲಿ ₹15 ಕೇಕ್ ತಗೊಂಡಿದ್ದೀನಿ, 15 rupees, ಯೆಲ್ಲೋ ಕಲರು. ಸೊ ನೆಕ್ಸ್ಟ್ ಗ್ರೀನ್ ಕಲರ್ ತಗೋತಿದ್ದೀನಿ. ಇದು ನಮ್ಮ ಅದ್ಗೆ ಫೇವ್ರೆಟ್ ಒಂದು ಏನಂತಾರೆ ಪಫ್ಕಾರ್ನು. ಸೊ ಇದು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೂ ಕಲರ್ ಅಲ್ಲಿ ಕಂಫರ್ಟ್ ಪ್ಯಾಕ್ ತಗೋತಿದ್ದೀನಿ. ನೆಕ್ಸ್ಟ್ ಕಲರ್ ಬ್ಲ್ಯಾಕ್ ಅಲ್ಲಿ ನೋಡೋಣ ಬನ್ನಿ, ಬ್ಲ್ಯಾಕ್ ಅಲ್ಲಿ ಏನ್ ಸಿಗುತ್ತೆ ಅಂತ. ನೆಕ್ಸ್ಟ್ ಬ್ಲ್ಯಾಕ್ ಅಲ್ಲಿ ಶಾಂಪೂ ತಗೋತಾ ಇದೀನಿ ಗೈಸ್. ಇನ್ನೇನ್ ಮಾಡೋದು, 100 rupees ಇರೋದು. ಸೊ
ನೆಕ್ಸ್ಟ್ ಪಿಂಕ್ ಗೈಸ್. ಪಿಂಕ್ ಬಿಸ್ಕೆಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ಕಲರ್ ಯಾವುದು? ವೈಟ್. ಸೊ ವೈಟ್ ಕಲರ್ ಅಲ್ಲಿ ಏನಾರ ಬ್ರಷ್ ಏನಾರ ತಗೊಳ್ಳೋಣ ಅಂತಿದ್ದೀನಿ. ಇಲ್ಲಿ ಸುಮಾರು ಇದೆ, ಬನ್ನಿ ಕಲರ್ಸ್ ನೋಡೋಣ. ಗುಡ್, ಆಯ್ತು ಬನ್ನಿ ಹೋಗೋಣ. ತಗೊಂಡಿದೀವಿ. 100 ಕ್ರಾಸ್ ಆಗುತ್ತಾ ಅಥವಾ 100 ಒಳಗೇನೆ ಆಗುತ್ತಾ ಅಥವಾ ಕರೆಕ್ಟ್ 100 ಆಗುತ್ತಾ ಅಂತ ನೋಡೋಣ. ಸೊ ಬಿಲ್ ಮಾಡ್ತಿದ್ದಾರೆ. ಬಿಲ್ಲಿಂಗ್ ಆಗಿದೆ ಗೈಸ್. ಹೋಗೋಣ ಬನ್ನಿ. ಈಗ ಇದನ್ನ ಅವ್ರು ಗೊತ್ತಿಲ್ಲ, ಕಾರಲ್ಲಿ ಕೂತಿದ್ದಾರೆ. ನೆಕ್ಸ್ಟ್ ಈಗ ಮನೆಗೆ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅದೆಲ್ಲಾನು ನೋಡೋಣ. ಸೊ ನನಗೆ ಅವ್ರೇನೇನ್ ತಂದಿದ್ದಾರೆ ನಮಗೂ ಗೊತ್ತಿಲ್ಲ, ಅದೆಲ್ಲ ನೋಡೋಣ ಬನ್ನಿ. ಅವಳು ನಂಗೆ ಏನೇನ್ ತಂದಿದ್ದಾಳೆ, ನಾನು ತಂದಿದ್ದೀನಿ ಅಂತ ಕನ್ನಡ ಶಾಲೆ. ಓಕೆನಾ? ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಫಸ್ಟ್ ಯಾವ ಕಲರ್? ನೀವೇ ದೊಡ್ಡವ್ರಿಗೆಲ್ಲ ಕೊಡ್ಬೇಕು. ಓಕೆ, ಫಸ್ಟ್ ರೆಡ್ ಕಲರ್. ಓಕೆನಾ? ರೆಡಿ? 1 2 3 ಗೋ. ಚಾಕ್ಲೇಟ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪಿಂಕ್. ರೆಡಿ? 1 2 3 ಗೋ. ಅವ್ಳಿಗೆ ಇಷ್ಟ ಇದು ಕುರ್ಕುರೆ ಅಂತ ಹೇಳ್ತಿದ್ದೀನಿ. ಸೊ ಆಕ್ಚುಲಿ ನೆನ್ನೆ ಅಲ್ಲ ಮೊನ್ನೆ ಚಿಕ್ಕಬಳ್ಳಾಪುರ ಹೋದಾಗ ನಾನು ಇದನ್ನ ತಗೊಂಡೆ. ಸೊ ನೆನ್ಪಿಟ್ಕೊಂಡು ನಮ್ಗೆ ಗುಡ್ಡೆ ಬಿಸ್ಕೆಟ್ ತಂದಿದ್ದಾರೆ. ಅವ್ರ ಎವ್ರಿ ಡೇ ಗುಡ್ಡೆ ಆಗೇ ಇರ್ಲಿ ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲೂ. 1 2 3 ಗೋ. ನೋಡಿ ಏನ್ ಗೊತ್ತಾ, ಮನೆ ಹೆಣ್ಣು ಗೃಹಿಣಿ ಅಲ್ವಾ, ಅವ್ರಿಗಿದು ಯೂಸ್ ಆಗುತ್ತೆ. ನಮ್ ಬಟ್ಟೆ ನಾವು ಎಲ್ಲ ಇಷ್ಟ ಬಟ್ ಕನ್ಫರ್ಟ್ ಇಲ್ಲ ಅಂದ್ರೆ ನನ್ ಬಟ್ಟೆ ವಾಶ್ ಮಾಡಲ್ಲ ಗೈಸ್. ಹೆಲ್ಪ್ ಆಗುತ್ತೆ ಗೈಸ್. ಕನ್ಫರ್ಟ್ ತಂದ್ಕೊಟ್ಟಿದ್ದಾರೆ. ಇವ್ರು ಮತ್ತೆ ನನಗೆ ಗುಡ್ಡೆ ಬೈಸೋದು, ನಾನು ಗುಡ್ಡೆಗೆ ಬೈಸ್ತೀನಿ. ಎಸ್, ಗುಡ್ಡೆ ಯಾವಾಗ ಗುಡ್ಡೆ ಆಗಿ. ಓಕೆ, ಗ್ರೀನ್. ರೆಡಿ? 1 2 3 ಗೋ. ಅವ್ರಿಗೆ ಬಂದ್ರೆ ಇಷ್ಟ ತುಂಬಾ. ಆಕ್ಚುಲಿ ಬಜೆಟ್ ಕೈ ಬೀರ್ತಾ ಇಲ್ಲ ಅವಾಗ. ಇದು ಇಷ್ಟ ಅಲ್ವಾ, ಬೇಡ ಇದ ನಿಮ್ಮೆ ತಗೊಳ್ಳೋಣ ಅಂತ ಹೋಗಿತ್ತು. ಅಯ್ಯೋ ಬೇಡ ಬಿಡು, ಇಷ್ಟ ಅಲ್ವಾ, ಇನ್ನೊಂದು ಐಟಮ್ ತೆಗೆದ್ರೆ ಆಗುತ್ತೆ ಅಂತ. ಅದಕ್ಕೆ ನಾನು ಯಾವ ತರ ಇದೆ ಅಂತ ಸೊ ನಾನು ಮನೆಗೆ ಯೂಸ್ ಮಾಡಿದ್ದೆ. ಅವಳು ನಮ್ ಫೇವ್ರೇಟ್ ಇದು ಕುರ್ಕುರೆ ಅಂತ ಅವಳು ತಂದಿದ್ದಾಳೆ. ಥ್ಯಾಂಕ್ ಯು. ತಗೋ. ನಿಮ್ಮೆ ಇದನ್ನೇನು ಕೊಟ್ಟಿದ್ದೀನಿ ಅಂದ್ರೆ ಗೈಸ್, ನಿಮ್ಮೆಯಿಂದ ನಾನು ಅವಳೆ ಪದ ತೊಳಿಬೇಕು. ನನ್ಗೆ ತಿಳಿಸ್ಕೊಂಡು ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಅದರ ಪದ ತೊಳಿಬೇಕು. ಓಕೆ, ನೆಕ್ಸ್ಟ್ ಯೆಲ್ಲೋ. ರೆಡಿ? ಇರಿ ಒಂದ್ ನಿಮಿಷ, ನಾನು ಏನ್ ತಂದಿರ್ಬೋದು ಅಂತ ಗೆಸ್ ಮಾಡಿ. ಯೆಲ್ಲೋ ನೋವಿದನ್ನ ಅಲ್ಲ, ಹೋಗಿರೋದೇ ಮಾರ್ಟ್ಗೆ, ಅಲ್ಲಿ ಮಾವಿನಣ್ಣು ಸಿಗಲ್ಲ. ಯಾಕೆ ಮಾರ್ಟಲ್ಲಿ ಫ್ರೂಟ್ಸ್ ಇರಲ್ವಾ? ಅಲ್ಲಿ ನಮ್ ಕಡೆ ಎಲ್ಲ ಫ್ರೂಟ್ಸ್ ಎಲ್ಲ ಇರಲ್ಲ. ನಾವು ಓಕೆ, ಏನಿರುತ್ತೆ ಗೈಸ್ ಎಲ್ಲೋರಿ? ಫ್ರೂಟಿ ಇಲ್ಲಪ್ಪ, ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಿಡಿ. ಓಕೆ, ರೆಡಿ? 1 2 3 ಗೋ. ಕೇಕ್. ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ಈ ತರ ಪ್ಲೇನ್ ಕೇಕ್ಸ್ ಅಂದ್ರೆ ಇಷ್ಟ ಆಕ್ಚುಲಿ. ಹೌದಾ? ನೋಡಿ ಗೊತ್ತಿಲ್ಲದಿರೋದೇ ತಂದಿದ್ದೀನಿ. ಸೂಪರ್, ಥ್ಯಾಂಕ್ ಯು. ಒಂದು ರಿಪೀಟೆಡ್ ತಂದಿಲ್ಲ ಗೈಸ್. ನಾನು ಅನ್ಕೊಂಡೆ ಮೇ ಬಿ ಒಂದೇ ತಂದಿದ್ದೆ. ಆಕ್ಚುಲಿ ಇದು ಸೋಪ್ ಆಗಿ ರಿಪೀಟೆಡ್ ಆಗ್ತಿತ್ತು, ಬಟ್ ಇದು ಇವ್ರಿಗೆ ಇಷ್ಟ ಅನ್ನೋ ಇದರಲ್ಲಿ ಕಾಂಪ್ರಮೈಸ್. ಇನ್ನ ಹೇಳಿದೆ ನೋಡೋಣ ಅಟ್ಲೀಸ್ಟ್ ಅದಲ್ಲಾದ್ರು. ಸೊ ನೆಕ್ಸ್ಟ್ ಕಲರ್ ವೈಟ್. ಈಗ ನೀನ್ ಗೆಸ್ ಮಾಡಿ ಏನಿರ್ಬೋದು ವೈಟ್ ಅದು. ಅದು ಗೆಸ್ ಮಾಡಕ್ ಚಾನ್ಸೇ ಇಲ್ಲ ಗೈಸ್. ಸೋಫಾ. ನಾವು ಬ್ರಷಾ?
ಓಕೆ ರೆಡಿ 1 2 3 ಗೋ. ಅವಳು ಪ್ರೆಸ್ ಅಂದಾಳೆ ಅಂತ ನನಗೂ ಪ್ರೆಸ್ ನೋಡಿ ಗೈಸ್. ಅಲ್ಲ ಪ್ರೆಸ್ ಅಂದಾಳೆ ವೈಟ್. ನೀವೇ ನೋಡಿದ್ರಲ್ಲ ಗೈಸ್, ನಾನು ವೈಟ್ ತುಂಬಾ ಬಜೆಟ್ ಮೀರ್ ಹೋಗ್ತಾ ಆಯ್ತು. ಸೊ ಅದಕ್ಕಾಗಿ ವೈಟ್ ಉಪ್ಪು ಇನ್ಮೇಲಿಂದ ಉಪ್ಪು ಹೇಗೆ ಕೊಟ್ಟಿದ್ದೀರ, ಇನ್ಮೇಲಿಂದ ನಾನು ಅದನ್ನ ಅಡಿಗೆ ಮಾಡ್ಬೇಕು. ಇದು ನಾನೇನು ಕೊಟ್ಟಿದ್ದೀನಿ ಅಂದ್ರೆ ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡುವಾಗ ನಾನೇ ಅವ್ರ ನೆನಪಲ್ಲಿ ಇರ್ಬೇಕು, ಅಯ್ಯೋ ನಾನೇ ಕೊಟ್ಟಿದ್ ಬ್ರಷ್ ಅಲ್ವಾ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಅವಳೆ ನೆನ್ಸ್ಕೋಬೇಕು ಅಂತ ಬೆಂಚ್ ಕೊಟ್ಟಿದ್ದಾಳಂತೆ. ಓಕೆ ನೆಕ್ಸ್ಟ್ ಲಾಸ್ಟ್ ಬ್ಲ್ಯಾಕ್ ಕಲರ್. ಬ್ಲಾಕ್ ರೆಡಿ? ಎಸ್. ಇದೇನಿರ್ಬೋದು ಅಂತ ಏನಾದ್ರು ಗೆಸ್ ಇದೆಯಾ? ನಾರಾ ಪದಕಳೆ ನಾರ ಅಲ್ಲ. ಶಾಂಪೂ, ಚಿಕ್ ಶಾಂಪೂ, ಚಿಕ್ ಶಾಂಪೂ ಅಲ್ಲ ಚಿಕನ್ ಶಾಂಪೂ ಶಾಂಪೂ ಬರುತ್ತೆ. ಸಾಧ್ಯನೇ ಇಲ್ಲ. ಅದೇನ ಗೊತ್ತಾಗಿಲ್ಲ. ಓಕೆ ರೆಡಿ 1 2 3 ನೋಡಿ ಗೈಸ್, ನಾನು ಇದು ಆಗ್ತದೆ ಇಲ್ಲ ಗೈಸ್. ಗೈಸ್ ಚಿಕ್ ಶಾಂಪೂ ತೆಗೆದು ನನ್ಗೆ ಯೂಸ್ ಆಗ್ತಾ ಇರ್ಲಿಲ್ವಾ? ನೋಡಿ ಅಲ್ಲಿ ಚಿಕ್ಕ ದೊಡ್ಡದು ಅಂತ ಮ್ಯಾಟರ್ ಆಗೋದಿಲ್ಲ, ಅವ್ರದ್ದು ಕರ್ಲಿ ಹೇರ್ ಇರೋದು. ಸೊ ಇಲ್ಲಿ ಸನ್ಸಿಲ್ಕ್ ಅಲ್ವಾ, ನಾನು ಅಟ್ಲೀಸ್ಟ್ ಚಿಕ್ ಶಾಂಪೂ ಯೂಸ್ ಆಗ್ತಿತ್ತು ಗೈಸ್. ನೋಡಿ ನನ್ನ ಅದ್ನಿಗೆ ತಿನ್ನದೇ ತಂದಿದ್ದೀನಿ ಬ್ಲ್ಯಾಕ್ ಅಲ್ಲಿ. ಥ್ಯಾಂಕ್ ಯು. ಸೊ ನೋಡಿದ್ರಿ, ಇದಾಗಿತ್ತು ಇವತ್ತಿನ ಬ್ಲಾಗ್. ಎಷ್ಟು ಆಯ್ತು ಬಿಲ್? ಬಿಲ್ ತೋರಿಸ್ಬೇಕಲ್ಲ, ಬಿಲ್ ತಗೊಂಡಿಲ್ಲ ಗೈಸ್. ನಾನು ಇಲ್ಲ ಲೆಕ್ಕ ಹಾಕ್ತೀನಿ guys. ಲೆಕ್ಕ ನೋಡಿ ಗೈಸ್, ನಾನು ನಿಮ್ಗೆ ಅಲ್ಲೇ ಮಾಡ್ತಾರೆ ತೋರಿಸಿದ್ದೀನಿ. ಬಿಲ್ ನಾನು ಪರ್ಚೇಸ್ ಮಾಡಿದ್ದು. ಬಿಲ್ ಇಲ್ಲದೆ ಹೋದ್ರು ಎವಿಡೆನ್ಸ್ ಗೆ ಬಿಟ್ಟು ನನ್ನ ಹತ್ರ ಚೇಂಜ್ ಇದೆ. 89 rupees ಆಯ್ತು ಗೈಸ್. 11 rupees ಚೇಂಜ್ ಇದೆ. ಉಳಿಸ್ಕೊಂಡ್ ಬಂದಿದ್ದೀನಿ. ಮನೆ ಮಗು ನಾನು ನೋಡಿ ಉಳಿತಾಯ ಮಾಡ್ತೀನಿ ನಾನೆಲ್ಲ. ನೋಡಿ ಗೈಸ್, 11 ರೂಪಾಯಿ ಉಳಿಸ್ಕೊಂಡ್ ಬಂದಿದ್ದಾಳೆ. ನಾನು ಕರೆಕ್ಟ್ ಆಗಿ 100 ಅಂದ್ರೆ 100, ಅದಕ್ಕಿಂತ 1 ರೂಪಾಯಿ ಜಾಸ್ತಿನೂ ಹೋಗಿಲ್ಲ ಕಡಿಮೆನೂ ಹೋಗಿಲ್ಲ. 100 rupeesಗೆ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇದಾಗಿತ್ತು ನಮ್ ಕಲರ್ ಚಾಲೆಂಜ್. ಥ್ಯಾಂಕ್ ಯು ಗೈಸ್. ಇದೇ ತರ ನಮಗ್ ಸಪೋರ್ಟ್ ಮಾಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬಾಯ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ.